ಇಂಡಿಯಾಗೆ ಏನಾಗಿದೆ? ಯಾರ ಶಾಪವೋ ಅಥವಾ ದೃಷ್ಟಿ ಆಗಿದೆಯೋ ಗೊತ್ತಿಲ್ಲ. ಏರ್ ಇಂಡಿಯಾ ವಿಮಾನಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇದೆ. ಮತ್ತೆ ಮತ್ತೆ ಏರ್ ಇಂಡಿಯಾ ವಿಮಾನದ ಬಗ್ಗೆ ನೆಗೆಟಿವ್ ಸುದ್ದಿಗಳು ಕೇಳಿ ಬರ್ತಾನೆ ಇವೆ. ಅಹಮದಾಬಾದ್ ದುರಂತ ಘಟನೆಯ ನಂತರ ಈಗ ಮತ್ತೊಂದು ಘಟನೆ ಸಂಭವಿಸಿದೆ. ಏರ್ ಇಂಡಿಯಾ ವಿಮಾನ ಊಟದ ವಿಚಾರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಲಂಡನ್ನಿಂದ ಮುಂಬೈಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ 7 ಪ್ರಯಾಣಿಕರು ಅಸ್ವಸ್ಥರಾಗಿದ್ದಾರೆ. ಏರ್ ಇಂಡಿಯಾ ವಿಮಾನ AI 130ರಲ್ಲಿ ಹಲವು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಇದರಲ್ಲಿ ಹಲವರಿಗೆ ವಾಕರಿಕೆ, ತಲೆ ತಿರುಗುವಿಕೆ, ಸುಸ್ತು ಸೇರಿದಂತೆ ಆರೋಗ್ಯದ ವ್ಯತ್ಯಾಸಗಳು ಕೂಡ ಕಂಡುಬಂದಿದೆ. ವಿಮಾನದಲ್ಲಿ 6 ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ 11 ಜನರು ಅಸ್ವಸ್ಥರಾಗಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಊಟದ ನಂತರ ಈ ದುರ್ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಊಟದ ಗುಣಮಟ್ಟ ಹಾಗೂ ಆಹಾರದಲ್ಲೇ ಏನಾದರೂ ತೊಂದರೆ ಇತ್ತಾ ಅಥವಾ ಕ್ಯಾಬಿನ್ ಪ್ರೆಷರ್ ಆಮ್ಲಜನಕ ಕೊರತೆ ಆಯ್ತಾ ಅನ್ನೋ ಅನುಮಾನಕ್ಕೆ ಇದು ಕಾರಣವಾಗಿದೆ. ಲಂಡನ್ನಿಂದ ಹೊರಟ ವಿಮಾನ ಮುಂಬೈನಲ್ಲಿ ಇಳಿದಿದೆ. 2 ಪ್ರಯಾಣಿಕರು ಮತ್ತು 2 ಸಿಬ್ಬಂದಿಗೆ ವೈದ್ಯಕೀಯ ನೆರವು ನೀಡಿದೆ ಎಂದು ಹೇಳಲಾಗಿದೆ. ಬೋಯಿಂಗ್ 777 ವಿಮಾನ ತನ್ನ ಪ್ರಯಾಣವನ್ನ ಮುಂದುವರಿಸಿ ಮುಂಬೈನಲ್ಲಿ ಸುರಕ್ಷಿತವಾಗಿ ಇಳಿದಿದೆ. ಯಾವುದೇ ಅಪಾಯವಾಗಿಲ್ಲ. ಅಲ್ಲಿ ವೈದ್ಯಕೀಯ ತಂಡಗಳು ಈಗಾಗಲೇ ಇದ್ದಿದ್ದರಿಂದ ವೈದ್ಯರು ನೆರವು ನೀಡಿದ್ದಾರೆ. ವಿಮಾನದಲ್ಲಿ ನಡೆದ ಈ ಘಟನೆಯ ಬಗ್ಗೆ ಖಂಡಿತ ನಾವು ತನಿಖೆ ಮಾಡ್ತೇವೆ. ಊಟದಿಂದ ಪ್ರಯಾಣಿಕರು ಅಸ್ವಸ್ಥರಾಗಿದ್ದಾರಾ ಅಥವಾ ಆಮ್ಲಜನಕದ ಕೊರತೆಯಿಂದ ಈ ಸಮಸ್ಯೆ ಆಗಿದೆಯಾ ಅನ್ನೋ ಎಲ್ಲಾ ವಿಷಯಗಳನ್ನ ಪರಿಶೀಲಿಸಿ ಅದಕ್ಕೆ ಬೇಕಾದ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ತೇವೆ. ಕೆಲವೊಂದು ಬಾರಿ ಆಮ್ಲಜನಕದ ಕೊರತೆಯಿಂದಲೂ ಅಸ್ವಸ್ಥರಾಗುವ ಸಾಧ್ಯತೆ ಕೂಡ ಇದೆ ಅಂತ ಕಂಪನಿ ಹೇಳಿದೆ. ಏರ್ ಇಂಡಿಯಾ ವಿಮಾನದ ಪ್ರಯಾಣಕ್ಕೆ ಹೆದರ್ತಾ ಇರುವ ಸಮಯದಲ್ಲೇ ಇಂತಹ ಘಟನೆ ನಡೆದಿರೋದು ಆಘಾತವನ್ನ ಉಂಟು ಮಾಡುತ್ತೆ.